ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೊ CET ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಚಾಪ್ಟರ್ ಅಲ್ಲಿ. ದಿಸ್ ಈಸ್ ಪಾರ್ಟ್ 6. ಸೊ ಆಲ್ಮೋಸ್ಟ್ ಎವ್ರಿ ವಿಡಿಯೋ ವಿಲ್ ಬಿ ಆಫ್ ಡ್ಯೂರೇಷನ್ 35 to 40 minutes, ಅದಕ್ಕಿಂತ ಜಾಸ್ತಿ ಬೇಡ. ಅಂಡ್ ಐ ಆಮ್ ಡಿಸ್ಕಸಿಂಗ್ ಅರೌಂಡ್ 15 to 20 ಕ್ವಶನ್ಸ್ ಆರ್ ಮೇ ಬಿ ಸಮ್ಟೈಮ್ಸ್ ಮೇ ಬಿ ಲೆಸ್ ದ್ಯಾನ್ 15 ಆಲ್ಸೋ ಇನ್ ಈಚ್ ವಿಡಿಯೋ. ಸೊ ಇದೇನು ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ ಅಂತ ನೀವು ಅಂದ್ಕೋಬೇಡಿ. ನಾನು ಡಿಸ್ಕಸ್ ಮಾಡೋ ಪ್ರತಿ ಒಂದು ಕ್ವಶನ್ ಕೂಡ ಇಟ್ ಈಸ್ ಈಕ್ವಲೆಂಟ್ ಟು 3 to 4 ಕ್ವಶನ್ಸ್. ಅಂದರೆ ನಾನು 15 ಕ್ವಶನ್ ಡಿಸ್ಕಸ್ ಮಾಡಿದೆ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಆಸ್ 40 to 45 ಕ್ವಶನ್ಸ್ ಆ ಥರ. ಸೊ ಒಂದು ಕ್ವಶನ್ನಲ್ಲೇ ನಾನು 3-4 ಕ್ವಶನ್ಸ್ಗೆ ಬರುವಂಥ ಕಾನ್ಸೆಪ್ಟ್ಗಳನ್ನು ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಆಮೇಲೆ ನನ್ನ ವಿಡಿಯೋಸ್ ಬಹುಶಃ ನಿಮಗೆ ಲೈಕ್ ಆಗ್ತಾ ಇದೆ ಅಂತ ಅನಿಸುತ್ತೆ, ಯಾಕಂದರೆ ಸಾಕಷ್ಟು ಜನ ಒಳ್ಳೊಳ್ಳೆ ಕಾಮೆಂಟ್ಸನ್ನು ಕೊಟ್ಟಿದ್ದೀರಾ. ಇನ್ನೂ ಒಳ್ಳೊಳ್ಳೆ ಕಾಮೆಂಟ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪ್ಲೀಸ್ ಎನ್ಕರೇಜ್ ಮಿ. ಓಕೆ, ವೆಲ್ ಲೆಟ್ ಅಸ್ ಪ್ರೊಸೀಡ್ ಫರ್ದರ್ ವಿತ್ ದಿ ಕ್ವಶನ್ಸ್ ಆನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ಈಗ ಬರ್ತಾ ಇದೆ ನೋಡಿ, ಇದು ಸ್ವಲ್ಪ ಈ ಕ್ವಶನ್ಸ್ ಎಲ್ಲ ಫ್ಲಕ್ಸ್ ಮತ್ತು ಎಕ್ಸ್ಟೆಂಡೆಡ್ ಚಾರ್ಜಸ್ಗೆ ಸಂಬಂಧಪಟ್ಟಂಗೆನೆ. ಕ್ವಶನ್ ಗೋಸ್ ಲೈಕ್ ದಿಸ್: ಎ ಸರ್ಫೇಸ್ ಆಸ್ ದ ಏರಿಯಾ ಆಫ್ ಎ ದಟ್ ಈಸ್ 2i plus 3j meter square. What is the flux of uniform electric field 4i Newton per coulomb through the area? ಇಲ್ಲಿ ನೀವು ಗಮನಿಸಬೇಕಾಗಿರೋದು 3 ಪಾಯಿಂಟ್ಗಳು. ಮೊದಲನೇದಾಗಿ ಇದು ವೆಕ್ಟರ್ ಫಾರಮ್ ಅಲ್ಲಿ ಇದೆ, ಡೈರೆಕ್ಟ್ ಆಗಿಲ್ಲ, ವೆಕ್ಟರ್ ಫಾರಮ್ ಅಲ್ಲಿ ಇದೆ. ವೆಕ್ಟರ್ ಫಾರಮ್ ಅಲ್ಲಿ ಇದ್ದಾಗ ನಾವು ಫ್ಲಕ್ಸ್ ಅನ್ನ ವೆಕ್ಟರ್ಸ್ ಅಲ್ಲಿ ಹೆಂಗ್ ಬರೆಯೋದು ಅಂತ ನೋಡ್ಕೋಬೇಕು. ಸೊ ನಿಮ್ಗೆಲ್ಲ ಗೊತ್ತಿದೆ, ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಡಾಟ್ ಡಿ ಎಸ್, ಅಂದ್ರೆ ಇಟ್ ಈಸ್ ಎ ಡಾಟ್ ಪ್ರಾಡಕ್ಟ್ ಅಂತ. ಓಕೆ, ಡಾಟ್ ಪ್ರಾಡಕ್ಟ್ ಅಂತ ಅಂದಮೇಲೆ ಈಗ ಇ ಡಾಟ್ ಡಿ ಎಸ್ ಅಂತ ಆಯ್ತಲ್ವಾ, ಇ ಬರ್ಕೊಳ್ಳೋಣ. ದಟ್ ಈಸ್ 4i. ಓಕೆ, 4i, ಐ ಅನ್ನೋದು ಯೂನಿಟ್ ವೆಕ್ಟರ್. ಡಾಟ್ ಡಿ ಎಸ್ ಅನ್ನ ನಾನು ಎ ಅಂತ ಕೊಟ್ಟಿದ್ದೀನಿ ಇಲ್ಲಿ. ದಟ್ ಈಸ್ 2i plus 3j. ಓಕೆ, ಇದು ಫಸ್ಟ್ ಪಾಯಿಂಟ್. ವೆಕ್ಟರ್ ಫಾರಮ್ ಅಲ್ಲಿ ಇದೆ. ವೆಕ್ಟರ್ ಫಾರಮ್ ಅಲ್ಲಿ ಇದ್ದಾಗ ಫ್ಲಕ್ಸ್ ಅನ್ನ ಹೆಂಗ್ ಡಿಫೈನ್ ಮಾಡ್ತೀವಿ ನೋಡಿ. ಫ್ಲಕ್ಸ್ಗೆ 2 ಡೆಫಿನೇಷನ್ಸ್ ಅನ್ನ ಹೇಳ್ತೀವಿ. ಒಂದು ನಂಬರ್ ಆಫ್ ಲೈನ್ಸ್ ಪರ್ ಯೂನಿಟ್ ಏರಿಯಾ ಅಂತ, ಇನ್ನೊಂದು ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಸರ್ಫೇಸ್ ಏರಿಯಾ ಅಂತ. ಸೊ ಇವಾಗ ಡಾಟ್ ಪ್ರಾಡಕ್ಟ್ ಅನ್ನ ಮಾಡೋಣ. ನಿಮಗೆ ಗೊತ್ತಿರಬೇಕು, ಐ ಡಾಟ್ ಐ ಇಸ್ ಈಕ್ವಲ್ ಟು 1, ಜೆ ಡಾಟ್ ಜೆ ಇಸ್ ಈಕ್ವಲ್ ಟು 1. ಅದೇ ಐ ಡಾಟ್ ಜೆ ಮಾಡಿದ್ರೆ 0 ಬರುತ್ತೆ. ಯಾಕೆ ಅಂತಂದ್ರೆ ಅವೆರಡು ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಇರ್ತವೆ. ಡಾಟ್ ಪ್ರಾಡಕ್ಟ್ ಅಲ್ಲಿ ಕಾಸ್ ಥೀಟಾ ಅಂತ ಬರುತ್ತೆ. ಎ ಡಾಟ್ ಬಿ ಬಂದ್ಬಿಟ್ಟು ಎ ಬಿ ಕಾಸ್ ಥೀಟಾ ಅಲ್ವಾ. ಸಪೋಸ್ ಬಿಟ್ವೀನ್ ಎ ಅಂಡ್ ಬಿ ಆಂಗಲ್ 0 ಇದ್ರೆ ದಿಸ್ ಈಸ್ ಈಕ್ವಲ್ ಟು ಎ ಬಿ. ಒಂದ್ ವೇಳೆ ಎ ಮತ್ತೆ ಬಿ ಮಧ್ಯೆ ಆಂಗಲ್ 90 ಡಿಗ್ರಿ ಇದ್ರೆ ಡಾಟ್ ಪ್ರಾಡಕ್ಟ್ 0 ಆಗುತ್ತೆ. ಸೊ ವೆಕ್ಟರ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಡೆಫಿನೆಟ್ಲಿ ವಿಲ್ ಕ್ಯಾನ್ಸಲ್ ಔಟ್ ಅಂತ ಅರ್ಥ. ಇವೆಲ್ಲ ಫಂಡಮೆಂಟಲ್ಸ್ ಗೊತ್ತಿದೆ. ಸೊ ಅದರ ಆನ್ ದಟ್ ಬೇಸಿಸ್ ಐ ಗೋ ಫಾರ್ ಐ ಅಂಡ್ ಐ, ಜೆ ಅಂಡ್ ಜೆ. ನೋಡಿ, ಐ ಅಂಡ್ ಐ ತಗೊಂಡ್ರೆ ದಟ್ ಮೀನ್ಸ್ ಕೋಎಫಿಷಿಯಂಟ್ ಆಫ್ ಐ ಓನ್ಲಿ ಐ ಹ್ಯಾವ್ ಟು ಮಲ್ಟಿಪ್ಲೈ. ದಟ್ ಈಸ್ 4 into 2 8, ಐ ಇಂಟು ಐ 1, ದಟ್ ಈಸ್ 8 into 1 ಪ್ಲಸ್ 3 into 4 ಏನೋ ಮಾಡ್ಬೋದು, ಬಟ್ ಐ ಇಂಟು ಜೆ 0 ಆಗೋದ್ರಿಂದ ಸೊ ಸೆಕೆಂಡ್ ಟರ್ಮ್ ಈಸ್ 0, ದಟ್ ಈಸ್ ಈಕ್ವಲ್ ಟು 8. ಗೊತ್ತಾಯ್ತಾ? ಇದು ಎರಡನೇ ಪಾಯಿಂಟ್. ಡಾಟ್ ಪ್ರಾಡಕ್ಟ್ ಮಾಡೋದು ಹಿಂಗೆ ಅಂತ ಗೊತ್ತಿರಬೇಕು. ಮತ್ತೆ ಫೈನಲ್ ಆಗಿ ಇದು ಬಹಳ ಇಂಪಾರ್ಟೆಂಟ್. ಈಗ 8 ಇದೆಯಲ್ಲ, ಇದು ನೋಡ್ಬೇಕು, ಯೂನಿಟ್ ಅನ್ನು ನೋಡ್ಬೇಕು. ಇಲ್ಲಿ ಮೀಟರ್ ಸ್ಕ್ವೇರ್ ಇದೆಯಾ? ಮೀಟರ್ ಸ್ಕ್ವೇರ್ ಇದ್ರೆ ನೋ ಪ್ರಾಬ್ಲಮ್. ಯಾಕೆಂದ್ರೆ ಏರಿಯಾ ಈಸ್ ಮೆಷರ್ಡ್ ಇನ್ ಮೀಟರ್ ಸ್ಕ್ವೇರ್, SI ಯೂನಿಟ್. ಒಂದು ವೇಳೆ ಅಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಇದ್ಬಿಟ್ಟು ಆಪ್ಷನ್ಸ್ ಅಲ್ಲಿ SI ಯೂನಿಟ್ ಅಂತ ಕೊಟ್ಟಾಗ ನಾವು ಬಹಳ ಕಾಶಿಯಸ್ ಆಗಿರಬೇಕು. ಏನ್ ಮಾಡಬೇಕು ಸರ್ ಅವಾಗ? ಏನು ಇಲ್ಲ, ಮೀಟರ್ ಸ್ಕ್ವೇರ್ ಅಂತಂದ್ರೆ ನೋ ಪ್ರಾಬ್ಲಮ್. ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ನಮಗೆಲ್ಲ ಗೊತ್ತು, 1 centimeter ಇಸ್ ಈಕ್ವಲ್ ಟು 10 to the power of -2. ಅಲ್ಲಿಗೆ ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ 10 to the power of -4. ಅವಾಗ ಇದು 10 to the power of -4 ಆಗಿ ಆಮೇಲೆ SI ಯೂನಿಟ್ ಆಗಬೇಕು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲೇ ನಾ ಪ್ರಾಬ್ಲಮ್ ಇಲ್ಲ ಬಿಡಿ, ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, 8 SI ಯೂನಿಟ್ ಅಂತ. ಒಂದು ವೇಳೆ ಇದನ್ನ ಟ್ವಿಸ್ಟ್ ಮಾಡಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಇದನ್ನೇ ನಾನು ಹೇಳೋದು ನೋಡಿ. ಒಂದು ಕ್ವಶನ್ ಅನ್ನ ನಾನು ಎಷ್ಟು ತರ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. CET ನಲ್ಲಿ ನಾವು ಬರೀ ಕ್ವಶನ್ಸ್ ಅನ್ನ ಕಲಿಯೋದಲ್ಲ, ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಲ್ಲ, ಆ ಕ್ವಶನ್ ಅನ್ನ ಟ್ವಿಸ್ಟ್ ಮಾಡಿದ್ರೆ ಅದನ್ನ ಹೆಂಗೆ ನಾವು ಸಾಲ್ವ್ ಮಾಡೋದು ಅದನ್ನು ನಾವು ಕಲಿಬೇಕು. ಸೊ ಒಂದ್ ವೇಳೆ ಇದನ್ನ ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಿದ್ರೆ ನಾನು ಏನ್ ಮಾಡಬೇಕಿತ್ತು, 8 into 10 power -4 SI ಯೂನಿಟ್ ಅಂತ ಮಾಡಬೇಕಿತ್ತು. ಗೊತ್ತಾಯ್ತಾ? ಅದು ಒಂದು. ಆಮೇಲೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 4i ಕೊಟ್ಟಿದ್ದಾರೆ, 4i ನ್ಯೂಟನ್ ಪರ್ ಕೂಲಂಬ್ ಕೊಟ್ಬಿಟ್ಟಿದ್ದಾರೆ. ಬೈ ಚಾನ್ಸ್ 4i into 10 to the power of -3 ನ್ಯೂಟನ್ ಪರ್ ಕೂಲಂಬ್. ಸಾರಿ, ಒಂದು ನಿಮಿಷ, ಅದು ಕಾಣಿಸ್ತಾ ಇಲ್ಲ. ಐ ವಿಲ್ ಎರೇಸ್ ದಿಸ್ ಪಾರ್ಟ್.
ಓಕೆ 4i ನ್ಯೂಟನ್ ಪರ್ ಕೂಲಮ್ ಕೊಟ್ಟಿದ್ದಾರೆ. ಒಂದು ವೇಳೆ 4i ಜೊತೆಗೆ 4i ಇಂಟು 10⁻³ ಕೊಟ್ಟಿದ್ರೆ ಅವಾಗ ಅದನ್ನು ನಾವು ಕನ್ಸಿಡರ್ ಮಾಡಬೇಕಿತ್ತು. ಸೊ ಐ ಹೋಪ್ ಐ ಹ್ಯಾವ್ ಗಿವನ್ ಎನಫ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್. ವೆಲ್ ವಿತ್ ದಿಸ್ ಐ ಮೂವ್ ಆನ್ ಆಪ್ಷನ್ ನೋಡೋಣ. ಆಪ್ಷನ್ ಈಸ್ ಬಿ. ಓಕೆ, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ. ಈಗ ಬರ್ದಿರೋ ಪಾರ್ಟ್ ಅನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, just 1 minute, I will erase the okay. Now comes the next question. Next question, figure shows cross section of 3 solid cylinders. ಈ ಬ್ಲಾಕ್ ಅಲ್ಲಿ ಏನ್ ಮಾಡಿದ್ದೀನಲ್ಲ ಇದು ಸಾಲಿಡ್ ಸಿಲಿಂಡರ್. ಈ ಬ್ಲಾಕ್ ಅಲ್ಲಿ ಮಾಡಿರೋದೆಲ್ಲ ಸಾಲಿಡ್ ಸಿಲಿಂಡರ್. ದಿಸ್ ಪೋರ್ಷನ್ ಅಂಡ್ ದಿಸ್ ಪೋರ್ಷನ್ ಅಂಡ್ ದಿಸ್ ಪೋರ್ಷನ್. ಓಕೆ, ಈಚ್ ಆಫ್ ಲೆಂತ್ ಎಲ್ ಅಂದ್ರೆ ಒಂದು ಸಾಲಿಡ್ ಸಿಲಿಂಡರ್ ಇದೆ. ಈ ತರ ಸಾಲಿಡ್ ಸಿಲಿಂಡರ್ ಇದೆ. ಅದರ ಕ್ರಾಸ್ ಸೆಕ್ಷನ್ ಅಂದ್ರೆ ಕಟ್ ಮಾಡ್ಬಿಟ್ಟು ಅಂದ್ರೆ ಈ ತರ ಕತ್ತರಿಸ್ಬಿಟ್ಟು ಇಟ್ಟಿದ್ದಾರೆ. ಓಕೆ, ಆಮೇಲೆ ಎಲ್ಲದ್ರ ಮೇಲೂ ಚಾರ್ಜ್ ಕ್ಯೂನೇ ಇದೆ. ಆಯ್ತಾ, ಇದ್ರ ಮೇಲೂ ಚಾರ್ಜ್ ಕ್ಯೂ ಇದೆ, ಇದ್ರ ಮೇಲೂ ಚಾರ್ಜ್ ಕ್ಯೂ ಇದೆ, ಇದ್ರ ಮೇಲೂ ಚಾರ್ಜ್ ಕ್ಯೂ ಇದೆ. ಅಂದ್ರೆ 3 ತರದ ರಾಡ್ಗಳು, ಒಂದು ಸಣ್ಣ ರಾಡು, ಇನ್ನೊಂದು ಮೀಡಿಯಂ ಸೈಜ್ ರಾಡು, ಇನ್ನೊಂದು ದಪ್ಪ ರಾಡು, ಈ ತರ ತಗೊಂಡಿದ್ದಾರೆ. ಆದರೆ ನಾವು ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂದ್ರೆ ಎಲ್ಲದ್ರ ಮೇಲೂ ಚಾರ್ಜ್ ಕ್ಯೂನೇ ಇದೆ. ಸೊ ಫಸ್ಟ್ ಡಯಾಗ್ರಾಮ್ ಅಲ್ಲೂ ಕ್ಯೂ ಇದೆ, ಸೆಕೆಂಡ್ ಡಯಾಗ್ರಾಮ್ ಅಲ್ಲೂ ಕ್ಯೂ ಇದೆ, ಥರ್ಡ್ ಡಯಾಗ್ರಾಮ್ ಅಲ್ಲೂ ಕ್ಯೂ ಇದೆ. ಓಕೆ, ಇಫ್ ದ ಗಾಷಿಯನ್ ಸರ್ಫೇಸ್ ಅರೌಂಡ್ ಈಚ್ ಆಫ್ ದೆಮ್ ಡಾಟೆಡ್ ಸರ್ಕಲ್ ಅಲ್ಲಿ ತೋರಿಸಿದ್ದಾರೆ ನೋಡಿ. ಹೊರಗಡೆ ಇದೆಯಲ್ಲ ಡಾಟೆಡ್ ಸರ್ಕಲ್ ಅಲ್ಲಿ, ಅದು ಗಾಷಿಯನ್ ಸರ್ಫೇಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗಾಷಿಯನ್ ಸರ್ಫೇಸ್ ಇದು. ದಿಸ್ ಈಸ್ ಗಾಷಿಯನ್ ಸರ್ಫೇಸ್. ಈ ಗಾಷಿಯನ್ ಸರ್ಫೇಸ್ಗಳು 3ರ ಸುತ್ತಲೂ ಇದಾವೆ. ದೇ ಹ್ಯಾವ್ ಸೇಮ್ ರೇಡಿಯಸ್ ಅಂದ್ರೆ ಗಾಷಿಯನ್ ಸರ್ಫೇಸ್ ಈಸ್ ಆಫ್ ಸೇಮ್ ಸೈಜ್. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಆನ್ ದ ಸರ್ಫೇಸ್. ಮಕ್ಕಳೇ, ಒಂದು ನೆನಪಿಟ್ಕೊಳ್ಳಿ, ಗಾಷಿಯನ್ ಸರ್ಫೇಸ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಶೇಪ್ ಸರ್ಕಲ್ ಇರಲಿ ಎಲಿಪ್ಟಿಕಲ್ ಇರಲಿ, ಏನಾದರೂ ಇರಲಿ, ಆ ಓವರ್ ಆಲ್ ಫ್ಲಕ್ಸ್ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗಿರಲ್ಲ. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಚಾರ್ಜ್ ಇನ್ಸೈಡ್ ದ ಸರ್ಫೇಸ್. ಇದನ್ನು ಸಾಕಷ್ಟು ಕ್ವಶನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಚಾರ್ಜಿನ ಮೇಲೆ ಫ್ಲಕ್ಸ್ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಚಾರ್ಜಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಗಾಷಿಯನ್ ಸರ್ಫೇಸ್. ಸುಮ್ಮನೆ ನಿಮ್ಮನ್ನ ಮಿಸ್ಲೀಡ್ ಮಾಡೋಕ್ಕೆ ಸೇಮ್ ರೇಡಿಯಸ್ ಅದು ಇದು ಕೊಟ್ಟಿದ್ದಾರೆ. ಸರಿ, ಈಗ ಎಲ್ಲ 3 ಕೇಸಲ್ಲೂ ಒಳಗಡೆ ಎಷ್ಟು ಚಾರ್ಜ್ ಇದೆ ನೋಡಿ. ಕ್ವಶನ್ ಅಲ್ಲಿ ಹೇಳ್ತಾರೆ ಸೇಮ್ ಚಾರ್ಜ್ ಅಂತ ಹೇಳಿದ್ದಾರೆ, ಕ್ಯೂ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ 3 ಕೇಸಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರಬೇಕಲ್ವಾ? ಎಸ್ ಸರ್, ಇಟ್ ಈಸ್ ಸೇಮ್ ಇನ್ ಆಲ್ ದ 3 ಕೇಸಸ್. ಓಕೆ, ವಿತ್ ದಿಸ್ ಐ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಲೆಂತಿ ಆಗಿದೆ, ಸ್ವಲ್ಪ ಟ್ರಿಕ್ಕಿ ಆಗೂ ಇದೆ. ಐ ವಿಲ್ ಫಸ್ಟ್ ಎಕ್ಸ್ಪ್ಲೈನ್. In the following figure there is a central metal ball. ಇಲ್ಲಿ ಡಾಟ್ ಕಾಣುತ್ತಲ್ಲ, ಕಪ್ಪುದು ಡಾಟ್, ಅದು ಮೆಟಲ್ ಬಾಲ್. 2 spherical metal shells. ಈ ಕಪ್ಪು ರಿಂಗ್ಗಳು ಕಾಣಿಸ್ತಾವಲ್ಲ, ಒಂದು ನೆನ್ಪಿಟ್ಕೊಳ್ಳಿ, ಡಾಟೆಡ್ ಇತ್ತು ಅಂದ್ರೆ ಬಹುಶಃ ಅದು ಗಾಷಿಯನ್ ಸರ್ಫೇಸ್ ಇರುತ್ತೆ. ಆಯ್ತಾ, ಸಾಲಿಡ್ ಇತ್ತು ಅಂತಂದ್ರೆ ಅದು ಮೆಟಲ್ಲೇ ಇರುತ್ತೆ, ಅಂದ್ರೆ ಚಾರ್ಜ್ಡ್ ಬಾಡಿ ಆಗಿರುತ್ತೆ. ಸೊ 2 ಮೆಟಲ್ಸ್, ಓಕೆ, 2 spherical metal shells. ಈಗ ಇದೊಂದು, ಆಮೇಲೆ ಅದು ಸುತ್ತ ಇನ್ನೊಂದಿದೆ. ಆಯ್ತಪ್ಪ. ಅಂಡ್ 3 ಗಾಷಿಯನ್ ಸರ್ಫೇಸಸ್, ಡಾಟೆಡ್ ಸರ್ಕಲ್ಸ್. ಇನ್ನರ್ ಮೋಸ್ಟ್ ಇದು ಮತ್ತೆ ಇದು ಮತ್ತೆ ಇದು ಕಾಣಿಸ್ತಲ್ವಾ? ಓಕೆ, ಡಯಾಗ್ರಾಮ್ ಅನ್ನ ಹೇಳಿದ್ರು. ಆಮೇಲೆ ದೇ ಆಲ್ ಹ್ಯಾವ್ ಕಾಮನ್ ಸೆಂಟರ್. ಎಲ್ಲದಕ್ಕೂ ಒಂದೇ ಸೆಂಟರ್ ಇದೆ, ಕಾನ್ಸೆಂಟ್ರಿಕ್ ಅಂತ ಕರಿಬಹುದು. ಚಾರ್ಜ್ ಆನ್ ದ ಬಾಲ್ ಈಸ್ ಕ್ಯೂ. ಒಳಗಡೆ ಇದೆಯಲ್ಲ ಈ ಕಪ್ಪು ಡಾಟ್, ಅದರ ಮೇಲೆ ಕ್ಯೂ ಇದೆ. ಆನ್ ದ ಸ್ಮಾಲರ್ ಶೆಲ್ ಇಟ್ ಈಸ್ 3Q. ಅಂದ್ರೆ ಈ ಫಸ್ಟ್ ಸರ್ಕಲ್ ಇದೆಯಲ್ಲ ಕಪ್ಪುದು, ಅದ್ರ ಮೇಲೆ 3Q. ಅಂಡ್ ಲಾರ್ಜರ್ ಶೆಲ್ ಈಸ್ 5Q. ಹೊರಗಡೆ ಇದೆಯಲ್ಲ ಇದು 5Q. ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಗಾಷಿಯನ್ ಸರ್ಫೇಸ್ ಆಫ್ ರೇಡಿಯಸ್ ಆರ್ ಈಸ್ E1, ಅಂದ್ರೆ ಈ ಫಸ್ಟ್ ಡಾಟೆಡ್ ಸರ್ಕಲ್ ಮೇಲೆ E1, ಗಾಷಿಯನ್ ಸರ್ಫೇಸ್ ಆಫ್ 2R ಈಸ್ E2 ಅಂಡ್ 3R ಈಸ್ E3. ಅಂದ್ರೆ ಈ ಸರ್ಫೇಸ್ಗಳ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಟ್ಟಿದ್ದಾರೆ. ನಾವು ಈಗ ಹೇಳಬೇಕು ವೆದರ್ ಇಟ್ ಈಸ್ ಆಪ್ಷನ್ ಎ ಆರ್ ಬಿ ಆರ್ ಸಿ ಆರ್ ಡಿ. ಪ್ರಾಬ್ಲಮ್ ಅನ್ನು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಹೆಂಗೆ ಮಾಡೋದು ನಾನು ಆಮೇಲೆ ಹೇಳ್ತೀನಿ. ಪ್ರಾಬ್ಲಮ್ ಅನ್ನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲಿ ಒಂದು ಸ್ಪಿಯರ್ ಇದೆ ಒಳಗಡೆ, ಅದ್ರ ಮೇಲೆ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಇದೆ. ಅದ್ರ ಸುತ್ತಲೂ ಒಂದು ರಿಂಗ್ ಇದೆ, ಮೆಟಲ್ ರಿಂಗ್ ಇದೆ ಅಥವಾ ಶೆಲ್ ಇದೆ, ಅದ್ರ ಮೇಲೆ 3Q ಚಾರ್ಜ್ ಇದೆ. ಅದರ ಸುತ್ತಲೂ ಇನ್ನೂ ಒಂದು ಶೆಲ್ ಇದೆ, ಅದ್ರ ಮೇಲೆ 5Q ಚಾರ್ಜ್ ಇದೆ. ಆಯ್ತಾ, ಈಗ ಆ 3 ಜಾಗದಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ಇಲ್ಲಿ 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 ಆ 3 ಡಾಟೆಡ್ ಸರ್ಕಲ್ ಮೇಲೆ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಇನ್ನರ್ ಮೋಸ್ಟ್ ಡಾಟೆಡ್ ಸರ್ಕಲ್ E1, ನೆಕ್ಸ್ಟ್ E2, ನೆಕ್ಸ್ಟ್ E3. ಅವುಗಳ ಸಂಬಂಧ ಏನು ಅಂತ ನಾವು ಕಂಡುಹಿಡಿಬೇಕು. ಇದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಓಕೆ, ಸ್ವಲ್ಪ ಲೆಂತಿ ಇದೆ. ಈಗ ಇನ್ನರ್ ಮೋಸ್ಟ್
ಡಾಟೆಡ್ ಸರ್ಕಲ್ ಅದನ್ನು ಆಪ್ಷನ್ ಅಂತ ತಗೋತೀನಿ. ಆನ್ ಡಾಟೆಡ್ ಸರ್ಕಲ್ ಆರ್ ಅಂತಂದೇ ಕರೆಯೋಣ. ಎರಡನೇನ 2R, ಮೂರನೇನ 3R ಅಂತ ಕರೆಯೋಣ. ನೋಡ್ರಪ್ಪ, ಇದು ಡಾಟೆಡ್ ಸರ್ಕಲ್ ಆರ್, ಇದ್ರ ಒಳಗಡೆ ಇರೋ ಚಾರ್ಜ್ ಯಾವುದು? ಕ್ಯೂ ಅಷ್ಟೇ ಅಲ್ವಾ? ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? E1 is equal to 1/4πε0 into Q divided by R square. ಇದು ಜನರಲ್ ಈಕ್ವೇಶನ್, ಹೌದಲ್ವಾ? ಇದು ಈಕ್ವೇಶನ್ 1 ಅಂತ ಕರೆಯೋಣ. ಈಗ ಎರಡನೇದು ಆನ್ ಡಾಟೆಡ್ ಸರ್ಕಲ್ 2R ಅಂತ ತಗೋತೀನಿ. ಗಮನಿಸ್ಬೇಕು, ಇವಾಗ ಈ 2R ಅಂತ ತಗೊಂಡಾಗ ಒಳಗಡೆ ಇರ್ತಕ್ಕಂಥ ಸ್ಪಿಯರ್ 1, ಗೊತ್ತಾಗ್ತಿದೆಯಾ ಮಕ್ಕಳೇ? ಈ ಒಳಗಡೆ ಇರ್ತಕ್ಕಂಥ ಸ್ಪಿಯರ್ 1. ಅದಾದ್ಮೇಲೆ ಶೆಲ್ ಕೂಡ ಇದೆ ಈ ತರ. ಇದಾದ ಮೇಲೆ ಡಾಟೆಡ್ ಸರ್ಕಲ್ ಬರ್ತಾ ಇದೆ, ಅದನ್ನ ನಾನು ಯೆಲ್ಲೋ ಕಲರ್ ಅಲ್ಲಿ ಬರಿತಾ ಇದ್ದೀನಿ. ಸೊ ಇದು ಡಾಟೆಡ್ ಸರ್ಕಲ್. ಗಮನಿಸಿ, ಈ ಡಾಟೆಡ್ ಸರ್ಕಲ್ಲಿನ ರೇಡಿಯಸ್ 2R ಇದೆ. E is equal to 1/4πε0 into ಡಿವೈಡೆಡ್ ಬೈ 2R ಹೋಲ್ ಸ್ಕ್ವೇರ್. ಡಿಸ್ಟೆನ್ಸ್ ಅನ್ನ ಬರೆದ್ಬಿಡ್ತೀನಿ. ಈಗ ನ್ಯೂಮರೇಟರ್ ಬರಿಬೇಕಾದ್ರೆ ನೀವು ಕೇರ್ಫುಲ್ ಆಗಿರಬೇಕು. ನೋಡ್ರಪ್ಪ, ಈ ಡಾಟೆಡ್ ಸರ್ಕಲಿನ ಒಳಗಡೆ ಎಷ್ಟು ಚಾರ್ಜ್ ಇದೆ? ಸರ್, ಈ ಸ್ಪಿಯರ್ನ ಮೇಲೆ ಕ್ಯೂ ಇದೆ, ಈ ರಿಂಗಿನ ಮೇಲೂ ಚಾರ್ಜ್ ಇದೆ, ಅದು 3Q ಅಂತ ಸರ್. ಹಾಗಾಗಿ ನಾನು 3Q + Q ಅಂತ ಬರಿತೀನಿ ಸರ್. ಕರೆಕ್ಟ್, ಇಟ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಗೊತ್ತಾಯ್ತಾ? ಈ ಡಾಟೆಡ್ ಸರ್ಕಲ್ಲಿನ ಒಳಗಡೆಗೆ, ಮುಂಚೆ ಡಾಟೆಡ್ ಸರ್ಕಲ್ಲಿನ ಒಳಗಡೆ ಬರೀ ಒಂದು ಸ್ಪಿಯರ್ ಇತ್ತು, ಹಾಗಾಗಿ ನಾನು ಬರೀ ಕ್ಯೂ ಬರೆದಿದ್ದೆ. ಇವಾಗ ಏನಿದೆ? 3Q + Q ಇದೆ. ಹಾಗಾಗಿ ಅದನ್ನು 3Q + Q ಅನ್ನೇ ತಗೊಳ್ತೀನಿ. ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಇದು? ದಿಸ್ ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ R ಸ್ಕ್ವೇರ್ ಆಗುತ್ತೆ. ನೋಡಿ, ಗಮನಿಸಿ. ಯಾಕೆ? 3Q + Q 4Q ಡಿವೈಡೆಡ್ ಬೈ 4R ಸ್ಕ್ವೇರ್. ಸೊ ದಟ್ ಈಸ್ 4 ಕ್ಯಾನ್ಸಲ್, Q/R ಸ್ಕ್ವೇರ್. ಕಾಲ್ ದಿಸ್ ಆಸ್ ಈಕ್ವೇಶನ್ 3. ಮಕ್ಕಳೇ, ಈಗ ಒಂದು ನಿಮಿಷ ಪಾಸ್ ಮಾಡಿ ವಿಡಿಯೋನ ನೀವೇ ಟ್ರೈ ಮಾಡಿ. ಇನ್ನೊಂದು ಆಪ್ಷನ್ ಇದೆ, ಇನ್ನೊಂದು ಯಾವುದಪ್ಪ ಅದು? ಆನ್ ಸರ್ಕಲ್ ಅಥವಾ ಆನ್ ಡಾಟೆಡ್ ಸರ್ಕಲ್, ಮೂರನೇದು ಹೊರಗಡೆ ಇದೆಯಲ್ಲ, ಯಾವುದಪ್ಪ ಅದು? ಸರ್ಕಲ್ 3R ರೇಡಿಯಸ್ ಇರೋದ್ರ ಮೇಲೆ ಏನು ಬರಬಹುದು ನೀವೇ ಟ್ರೈ ಮಾಡಿ. ಓಕೆ, ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಆಯ್ತಾ? ಓಕೆ, ಅಥವಾ ನಾನು ಮಾಡಿರ್ತೀನಿ, ಚೆಕ್ ಮಾಡಿ. ಈಗ ಒಳಗಡೆ ಇರೋ ಬಾಲ್ ಹಾಗೆ ಉಳ್ಕೊಳ್ತು ಕ್ಯೂ, ಅದು ಸುತ್ತಲೂ ಇದ್ದಂಥ ಫಸ್ಟ್ ಶೆಲ್ ಅದು ಹಾಗೆ ಉಳ್ಕೊಂತು 3Q. ಅದ್ರ ಸುತ್ತಲೂ ಇರುವಂತಹ ಇನ್ನೂ ಒಂದು ಶೆಲ್ ಯಾವುದಪ್ಪ ಅದು? 5Q. ಗೊತ್ತಾಯ್ತಾ? ಈಗ ಇದು ವಾದ ಮೇಲೆ ಬರ್ತಾ ಇದೆ ಈ ಔಟರ್ ಮೋಸ್ಟ್ ಯಾವುದು 3R ಇರ್ತಕ್ಕಂಥ ಗಾಶಿಯನ್ ಸರ್ಫೇಸ್. ಅದನ್ನ ನಾನು ಬರೀತೀನಿ. 3R ಇರ್ತಕ್ಕಂಥ ಗಾಶಿಯನ್ ಸರ್ಫೇಸ್ ಹಿಂಗಿದೆ. ಇದರ ರೇಡಿಯಸ್ 3R. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಬರೀರಿ ಮಕ್ಕಳೇ. 1/4πε0 ಇಂಟು ಡ್ಯಾಶ್ ಡಿವೈಡೆಡ್ ಬೈ 3R ಹೋಲ್ ಸ್ಕ್ವೇರ್. ನ್ಯೂಮರೇಟರ್ನಲ್ಲಿ ಏನು ಬರೀತೀರಾ? ಬರೀ ಕ್ಯೂ ಬರೀತೀರಾ, ಅಥವಾ Q + 3Q ಬರೀತೀರಾ, ಅಥವಾ Q + 3Q + 5Q ಬರೀತೀರಾ? ಎಸ್, ಯು ಆರ್ ಕರೆಕ್ಟ್. ಯು ಶುಡ್ ರೈಟ್ Q + 3Q + Q + 5Q. ದಟ್ ಈಸ್ 1/4πε0 ಇಂಟು, ನೋಡಿ, 5 3 8 1 9 9Q ಡಿವೈಡೆಡ್ ಬೈ 9R ಸ್ಕ್ವೇರ್. ಇಟ್ ಈಸ್ ನಥಿಂಗ್ ಬಟ್ Q/R ಸ್ಕ್ವೇರ್. ಕಾಲ್ ದಿಸ್ ಆಸ್ ಈಕ್ವೇಶನ್ 3. ಸೊ E1 ಫಸ್ಟ್ ಈಕ್ವೇಶನ್ ಅಲ್ಲಿದೆ, E1 ಬಂದು ಫಸ್ಟ್ ಈಕ್ವೇಶನ್ ಅಲ್ಲಿದೆ. ದಿಸ್ ಈಸ್ E1. ಸೆಕೆಂಡ್ E2, ಥರ್ಡ್ E3. ಗಮನಿಸಿ, ಮೂರು ಒಂದೇ ತರ ಇಲ್ವಾ? 1/4πε0 Q/R ಸ್ಕ್ವೇರ್, Q/R ಸ್ಕ್ವೇರ್, Q/R ಸ್ಕ್ವೇರ್. therefore it is ಆಪ್ಷನ್ ಎ. ಲೆಂತಿ ಆಗಿದೆ, ಟ್ರಿಕ್ಕಿ ಆಗಿದೆ, ಆದರೆ ಕಾಂಪ್ಲಿಕೇಟ್ ಏನಲ್ಲ, ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇನೆ. ಗಾಶಿಯನ್ ಸರ್ಫೇಸ್ನ ಒಳಗಡೆ ಎಷ್ಟು ಚಾರ್ಜ್ ಇದೆ ಅಂತ ಗಮನಿಸಬೇಕು. ಓಕೆ, ವೆಲ್, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದೇರ್ ಆರ್ 4 imaginary surfaces S1, S2, S3 and S4 of different shapes. Okay, S1, S2, S3, S4. If phi is the net flux through in each case, what is the correct option? ಗಮನಿಸಿ, ಎಲ್ಲದರಲ್ಲೂ ಕೂಡ ಒಂದು ಕಡೆ ಫ್ಲಕ್ಸ್ ಎಂಟರ್ ಆಗುತ್ತೆ, ಇನ್ನೊಂದು ಕಡೆ ಎಕ್ಸಿಟ್ ಆಗುತ್ತೆ. ಎಷ್ಟು
ಎಂಟರ್ ಆಗುತ್ತೋ ಅಷ್ಟೇ ಎಕ್ಸಿಟ್ ಆಗುತ್ತೆ. ಸೊ ಇಫ್ ಇನ್ಕಮಿಂಗ್ ಈಸ್ ಈಕ್ವಲ್ ಟು ಔಟ್ ಗೋಯಿಂಗ್, ದ ಟೋಟಲ್ ಫ್ಲಕ್ಸ್ ಈಸ್ 0 ಪ್ರೊವೈಡೆಡ್ ಫೀಲ್ಡ್ ಈಸ್ ಯೂನಿಫಾರಮ್. ಒಂದು ವೇಳೆ ಫೀಲ್ಡ್ ಯೂನಿಫಾರಮ್ ಅಲ್ಲದೆ ಹೋದ್ರೆ ಇಲ್ಲಿ ಏನಾಗುತ್ತೆ, ಈ ಲೈನ್ಸ್ ಆಫ್ ಫೋರ್ಸ್ಗಳು ಬೇರೆ ಬೇರೆ ತರ ಇರ್ತವೆ. ನೋಡಿ, ಸಪೋಸ್ ಇಲ್ಲಿ ಫೀಲ್ಡ್ ಯೂನಿಫಾರಮ್ ಇಲ್ಲ, ಜಾಸ್ತಿ ಲೈನ್ಸ್ಗಳು ಇಲ್ಲಿ, ಆಯ್ತಾ. ಇಲ್ಲಿ ಫೀಲ್ಡ್ ಕಡಿಮೆ ಇದೆ, ಅಥವಾ ಇಲ್ಲಿ ಇನ್ನೂ ಫೀಲ್ಡ್ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ಲೈನ್ಸ್ ಎಂಟರ್ ಆಗ್ತವೆ, ಅಥವಾ ಇಲ್ಲಿ ಫೀಲ್ಡ್ ಈ ತರ ರ್ಯಾಂಡಮ್ ಆಗಿದೆ, ಅವಾಗ ಫ್ಲಕ್ಸ್ 0 ಆಗಲ್ಲ. ಆದರೆ ಇಲ್ಲಿ ಸೇಮ್ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಆಗಿರೋದ್ರಿಂದ ಇಟ್ ಮಸ್ಟ್ ಬಿ ಸೇಮ್, ಇಟ್ ಈಸ್ ಸೇಮ್ ಅಂಡ್ ಈಕ್ವಲ್ ಟು 0. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೌ ಕಮ್ಸ್ ದ ನೆಕ್ಸ್ಟ್ ಕ್ವಶನ್. In the following figure, charge Q is enclosed in two Gaussian surfaces. ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಡಾಟೆಡ್ ಸರ್ಕಲ್, ಡಾಟೆಡ್ ಕರ್ವ್ ಬಂತು ಅಂದ್ರೆ ಅದು ಗಾಷಿಯನ್ ಸರ್ಫೇಸ್ ಅಂತಂದೇನೆ. ಸೊ ಇಲ್ಲಿ ಎರಡು ಗಾಷಿಯನ್ ಸರ್ಫೇಸ್ಗಳಿದಾವೆ, ಒಂದು ಸರ್ಕ್ಯುಲರ್ ಆಗಿದೆ, ಇನ್ನೊಂದು ಕ್ಯೂಬಿಕಲ್ ಆಗಿದೆ. ಈ Φ1 and E1 ಆರ್ ದಿ ಫ್ಲಕ್ಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಸ್ಪೆರಿಕಲ್, Φ2 and E2 ಆರ್ ದ ಕ್ಯೂಬಿಕಲ್. ದೆನ್ ಓಕೆ, ಕೇಳಿಸ್ಕೊಳ್ಳಿ, ಇಲ್ಲಿ ಫ್ಲಕ್ಸ್ ಅನ್ನ ಕೇಳ್ತಾ ಇದ್ದಾರೆ. ಫ್ಲಕ್ಸ್ ಬಂದ್ಬಿಟ್ಟು ನಂಬರ್ ಆಫ್ ಲೈನ್ಸ್ ಇಲ್ಲಿಂದ ಎಷ್ಟು ಲೈನ್ಸ್ ಹೊರಡುತ್ತೆ, ಆ ಹೊರಟಂತ ಲೈನ್ಸ್ ಅಲ್ಲಿ ಎಷ್ಟು ತೂರ್ಕೊಂಡು ಹೋಗುತ್ತೆ ಅನ್ನೋದು ಮುಖ್ಯ. ಇಲ್ಲಿ ನಾನು ಸುಮ್ಮನೆ ಎಕ್ಸ್ಪ್ಲನೇಷನ್ಗೋಸ್ಕರ 8 ಲೈನ್ ಅನ್ನ ಬರೆದಿದ್ದೀನಿ. 8 ಲೈನು ಸರ್ಕಲ್ ಮೂಲಕನೂ ತೂರ್ಕೊಂಡು ಹೋಗ್ತವೆ, ಆಮೇಲೆ ಸ್ಕ್ವೇರ್ ಮೂಲಕನೂ ತೂರ್ಕೊಂಡು ಹೋಗ್ತವೆ. ಹಂಗಾಗಿ Φ1 is equal to Φ2, ಫ್ಲಕ್ಸ್ ಈಸ್ ಸೇಮ್. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ, E2 ಮತ್ತೆ E1. ಈಗ ಸರ್ಕಲ್ಲಿನ ಮೇಲೆ ತಗೊಂಡ್ರೆ ದಿಸ್ ಈಸ್ ದ ಡಿಸ್ಟೆನ್ಸ್, ಗೊತ್ತಾಗ್ತಿದೆಯಾ ಮಕ್ಕಳೇ? ಅದೇ ಸ್ಕ್ವೇರ್ನ ಮೇಲೆ ತಗೊಂಡ್ರೆ ದಿಸ್ ಈಸ್ ದ ಡಿಸ್ಟೆನ್ಸ್. ಸೊ ಫ್ಲಕ್ಸ್ ಮೇ ನಾಟ್ ಬಿ ಡಿಪೆಂಡಿಂಗ್ ಆನ್ ದ ಶೇಪ್, but electric field depends on the shape and it depends on the distance. Definitely E1 is more, E2 is less, because E1 is near to the charge and we know field is inversely proportional to square of the distance. So Φ1 is equal to Φ2, but E1 is greater than E2. ಗೊತ್ತಾಗ್ತಿದೆಯಲ್ವಾ? ಸೊ ಹಾಗಾಗಿ it is option B. Well, let us go to the next question. Well, in the following figure, net charge enclosed by the surface. ಬಹಳ ಸಿಂಪಲ್ ಆಗಿದೆ, ಬಟ್ ಅಷ್ಟೇ ಇಂಪಾರ್ಟೆಂಟ್ ಕೂಡ. ನೋಡಿ, ಇನ್ವರ್ಡ್ಗಿಂತ ಔಟ್ವರ್ಡ್ ಜಾಸ್ತಿ ಇದ್ರೆ ಇನ್ಸೈಡ್ ದ ಗಾಷಿಯನ್ ಸರ್ಫೇಸ್ ದೇರ್ ಇಸ್ ಪಾಸಿಟಿವ್ ಚಾರ್ಜ್ ಅಂತ. ಸಪೋಸ್ ಇನ್ವರ್ಡ್ಗಿಂತ ಔಟ್ವರ್ಡ್ ಕಡಿಮೆ ಇದ್ರೆ ದೇರ್ ಈಸ್ ನೆಗೆಟಿವ್ ಚಾರ್ಜ್ ಅಂತ, ಅಷ್ಟೇನೆ. ಸೊ ಇವಾಗ ನೋಡಿ, ಇನ್ವರ್ಡ್ 3 ಲೈನ್ ಇದೆ, ಔಟ್ವರ್ಡ್ 3, 2, 5 ಲೈನ್ ಇದೆ, ಅಂದ್ರೆ ದೇರ್ ಮಸ್ಟ್ ಬಿ ಎ positive charge. Yes, like this. Suppose inward is equal to outward ಆದ್ರೆ 2 ಆಪ್ಷನ್ ಇರುತ್ತೆ. ಒಂದು, ಒಳಗಡೆ ಯಾವ ಚಾರ್ಜು ಇಲ್ಲ, ನೋ ಚಾರ್ಜ್ ಈಸ್ ಇನ್ಸೈಡ್ ಅಂತ ಒಂದು. ಎರಡನೇ ಆಪ್ಷನ್ ಏನಪ್ಪಾ ಅಂದ್ರೆ ಇನ್ಸೈಡ್ ದೇರ್ ಈಸ್ ಎ ಡೈಪೋಲ್. ಗೊತ್ತಾಗ್ತಾ ಇದೆಯಾ? ಇಫ್ ಇನ್ವರ್ಡ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಔಟ್ವರ್ಡ್ ಫ್ಲಕ್ಸ್, ವಿ ಕ್ಯಾನ್ ಕನ್ಕ್ಲೂಡ್ 2 ways. One is there is no charge inside the surface, ಅಥವಾ there are dipoles inside the Gaussian surface. ಈ ತರ ನಾವು 2 ನಿರ್ಧಾರಕ್ಕೆ ಬರಬಹುದು. ವೆಲ್, ಮೂವ್ ಆನ್ ಟು ಆಪ್ಷನ್. ಓಕೆ, SI ಯೂನಿಟ್ ಆಫ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ನಿಮ್ಗೆಲ್ಲ ಗೊತ್ತು, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನಪ್ಪಾ? ಚಾರ್ಜ್ ಡಿವೈಡೆಡ್ ಬೈ ವಾಲ್ಯೂಮ್. ಚಾರ್ಜ್ ಡಿವೈಡೆಡ್ ಬೈ ವಾಲ್ಯೂಮ್ ಆದ್ರೆ ಇಟ್ ಈಸ್ ಕೂಲಮ್ ಪರ್ ಮೀಟರ್ ಕ್ಯೂಬ್. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಇದೆ, ಚಾರ್ಜ್ ಬೈ ಏರಿಯಾ, ದಟ್ ಈಸ್ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಇನ್ನು ಲೀನಿಯರ್ ಡೆನ್ಸಿಟಿ ಅಂತ ಇದೆ, ಚಾರ್ಜ್ ಬೈ ಲೆಂತ್, ದಟ್ ಈಸ್ ಕೂಲಮ್ ಪರ್ ಮೀಟರ್. 3 ತರ ಡಿಸ್ಟ್ರಿಬ್ಯೂಷನ್. ಇವನ್ನ ಎಕ್ಸ್ಟೆಂಡೆಡ್ ಚಾರ್ಜಸ್ ಅಂತ ಕರೀತಾರೆ. ಅಂದ್ರೆ ಇಷ್ಟೊತ್ತು ನಾವು ಪಾಯಿಂಟ್ ಚಾರ್ಜ್ ಬಗ್ಗೆ ಅಷ್ಟೇ ಮಾತಾಡಿದ್ವಿ, ಆದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗ್ಬೋದಲ್ವಾ? ಈಗ ಒಂದು ಸ್ಟ್ರೈಟ್ ಕಂಡಕ್ಟರ್ ಇದೆ ಅಂತ ಅಂದ್ಕೊಂಡ್ರೆ, ಅದ್ರ ಮೇಲೆ ಚಾರ್ಜ್ ಹಿಂಗೆ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದನ್ನ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತೀವಿ. ಇಟ್ ಈಸ್ Q ಡಿವೈಡೆಡ್ ಬೈ L. ಅದೇ ಒಂದು ಶೀಟಿನ ಮೇಲೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದನ್ನ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತೀವಿ, Q ಬೈ ಏರಿಯಾ. ಅದೇ ಒಂದು ಸ್ಪಿಯರ್ನ ಮೇಲೆಲ್ಲ ಒಳಗಡೆ ಎಲ್ಲ ತುಂಬಿಕೊಂಡಿದ್ರೆ ಅದನ್ನ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತೀವಿ, ದಟ್ ಈಸ್ Q ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಲೀನಿಯರ್ ಚಾರ್ಜ್ಗೆ ಕೂಲಮ್ ಪರ್ ಮೀಟರ್, ಇದಕ್ಕೆ ಕೂಲಮ್ ಪರ್ ಮೀಟರ್ ಸ್ಕ್ವೇರ್, ಇಲ್ಲಿ ಕೂಲಮ್ ಪರ್ ಮೀಟರ್ ಕ್ಯೂಬ್. ಸೊ ಆಪ್ಷನ್ ಸಿ. ನೆಕ್ಸ್ಟ್, ಅ ಸ್ಪಿಯರ್ ಹ್ಯಾಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ. It is surrounded by a spherical shell. Surface density on the shell. ಇದನ್ನ ಆಗಲೇ ತುಂಬಾ ಹಿಂದೆನೆ ಡಿಸ್ಕಸ್ ಮಾಡಿದೀವಿ.
ಆ್ಯಕ್ಚುಲಿ ಚಾರ್ಜ್ ಇರೋದು ಇದ್ರ ಮೇಲೆ, ಅವ್ರು ಕೇಳ್ತಾ ಇರೋದು ಇದ್ರ ಮೇಲೆ. ನೋಡಪ್ಪ ಇವಾಗ ಇದನ್ನ ಪ್ಲಸ್ ಅಂತಂದೆ ಅಂದ್ಕೊಳ್ಳೋಣ, ತೊಂದರೆ ಏನಿಲ್ಲ. ಈ ಪ್ಲಸ್ ಇದ್ದಾಗ ಇಲ್ಲೆಲ್ಲ ಅದು ಮೈನಸ್ ಚಾರ್ಜನ್ನು ಇಂಡ್ಯೂಸ್ ಮಾಡುತ್ತೆ. ಇಲ್ಲಿ ಮೈನಸ್ ಆದಮೇಲೆ ಇಲ್ಲಿ ಹೊರಗಡೆ ಪ್ಲಸ್ ಆಗಿಬಿಡುತ್ತೆ. ಸೊ ಓವರ್ ಆಲ್ ನೋಡೋದಕ್ಕೆ ಇಲ್ಲಿ ಚಾರ್ಜ್ ಆಗಿದೆ ಅಂತ ಕಾಣಿಸಿದ್ರು ಕೂಡ ಓವರ್ ಆಲ್ ಚಾರ್ಜ್ ಝೀರೋನೇ. ಹಾಗಾಗಿ ಚಾರ್ಜ್ ಡೆನ್ಸಿಟಿ ಕೂಡ ಝೀರೋನೇ. ಆದರೆ ಇಲ್ಲಿ ಒಳಗಡೆ ಹಂಗಲ್ಲ, ಚಾರ್ಜ್ ಡೆನ್ಸಿಟಿ ಇಸ್ ನಾಟ್ ಈಕ್ವಲ್ ಟು ಝೀರೋ, ಇಟ್ ಹ್ಯಾಸ್ ಗಾಟ್ ಸಮ್ ವ್ಯಾಲ್ಯೂ. ಅಂದರೆ ಏನು ಗೊತ್ತಾ, ಈ ಚಾರ್ಜ್ ಅನ್ನೋದು ಎಲ್ಲ ಆಬ್ಜೆಕ್ಟಲ್ಲೂ ಇರುತ್ತೆ. ನನ್ನ ದೇಹದಲ್ಲೂ ಇದೆ, ಈ ಬಾಕ್ಸಲ್ಲಿದೆ, ಪೆನ್ನಲ್ಲಿದೆ, ಎಲ್ಲ ಕಡೆಗೂ ಇದೆ. ಆದರೆ ಎಲ್ಲ ಕಡೆಗೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ನಂಬರಲ್ಲಿ ಇರೋದ್ರಿಂದ ನೆಟ್ ಚಾರ್ಜ್ ಝೀರೋ. ಆಯಿತಾ? ಒಂದು ವೇಳೆ ನೀವೇನೋ ಮಾಡಿ, ಫ್ರಿಕ್ಷನ್ ಮಾಡಿಯೋ ಅಥವಾ ಇಂಡಕ್ಷನ್ ಮಾಡಿಯೋ ಯಾವುದೋ ಒಂದು ವಿಧಾನದಿಂದ ಒಂದಷ್ಟು ಚಾರ್ಜನ್ನು ತೆಗೆದು ಹಾಕ್ಬಿಟ್ರೆ ಅದು ಪಾಸಿಟಿವ್ ಆಗುತ್ತೆ, ಒಂದಷ್ಟು ಎಲೆಕ್ಟ್ರಾನ್ಸನ್ನು ಹೊರಗಡೆಯಿಂದ ತಂದು ಹಾಕಿದರೆ ಅದು ನೆಗೆಟಿವ್ ಆಗುತ್ತೆ. ದಟ್ ಮೀನ್ಸ್ ದೇರ್ ಮಸ್ಟ್ ಬಿ ಇಂಬ್ಯಾಲೆನ್ಸ್. ಇಂಬ್ಯಾಲೆನ್ಸ್ ಬಂದಾಗ ಮಾತ್ರ ಚಾರ್ಜ್ ಆಗುತ್ತೆ ಹೊರತು ಬಾಡಿ ಈಕ್ವಲ್ ಆಗಿದ್ದಾಗ ಚಾರ್ಜ್ ಆಗೋದಿಲ್ಲ. ವಿ ಡೋಂಟ್ ಕಾಲ್ ಇಟ್ ಆಸ್ ಎ ಚಾರ್ಜ್ಡ್ ಬಾಡಿ. ಈಗ ಬಂದರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಸ್ಪಿಯರ್ನಲ್ಲಿ ಇಂಬ್ಯಾಲೆನ್ಸ್ ಆಗಿತ್ತು, ಏನೋ ಮಾಡಿ ನೀನು ಚಾರ್ಜನ್ನು ತುಂಬಿದ್ದೆ. ಅಲ್ಲಿ ಹೊರಗಡೆ ಇರೋ ಶೆಲ್ಗೆ ಚಾರ್ಜ್ ಟೆಂಪ್ರರಿಯಾಗಿ ಜನರೇಟ್ ಆಯ್ತೆ ಹೊರತು ಅಲ್ಲಿ ಓವರ್ ಆಲ್ ಚಾರ್ಜ್ ಉಳ್ಕೊಂಡ್ಲಿಲ್ಲ. ಒಂದು ವೇಳೆ ನೀನೇನಾದ್ರೂ ಈ ಔಟರ್ ಶೆಲ್ಲನ್ನು ಅರ್ತ್ಗೆ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಏನೋ ಮಾಡಿದ್ದಿದ್ರೆ ಇದು ಚಾರ್ಜ್ ಆಗಿರ್ತಿತ್ತೇನೋ. ಆದರೆ ಈ ನೀನೇನೋ ಮಾಡಿಲ್ಲದೆ ಇರೋದ್ರಿಂದ ಔಟರ್ ಶೆಲ್ ಸ್ಟಿಲ್ ಇಟ್ ಈಸ್ ನ್ಯೂಟ್ರಲ್. ಓಕೆ, ಆಪ್ಷನ್ ಡಿ. Well, let me go to the next question. Just 1 minute. Okay. Two thin and infinite parallel plates, they have uniform charge density sigma. ಇದು ಕೆಪಾಸಿಟರ್ ನಲ್ಲಿ ಬರುವಂತ ಕ್ವಶನ್. ಇಲ್ಲೇ ಹೇಳ್ಬಿಡ್ತೀನಿ. ಇದು ಒಂದು ಶೀಟ್, ಇದು ಇನ್ನೊಂದು ಶೀಟ್. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಸ್ಪೇಸ್ ಬಿಟ್ವೀನ್ ದೆಮ್. ನೋಡಿ, ಈ ಗಾಸ್ ಥಿಯರಮ್ ಇಂದ ಪ್ರೂವ್ ಮಾಡಬಹುದು. ಡ್ಯೂ ಟು ಪಾಸಿಟಿವ್ ಚಾರ್ಜ್ ಇಟ್ ಈಸ್ ಸಿಗ್ಮಾ ಬೈ ಎಪ್ಸಲಾನ್ ನಾಟ್, 2 ಎಪ್ಸಲಾನ್ ನಾಟ್. ಆಮೇಲೆ ಇದು ತಿನ್ ಇನ್ಫೈನೈಟ್ ಪ್ಯಾರಲಲ್ ಪ್ಲೇಟ್ಸ್. ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಎರಡು ಆಪೋಸಿಟ್ ಚಾರ್ಜಸ್ ಲೈಕ್ ಚಾರ್ಜಸ್ ಹೇಳಬೇಕಾಗಿತ್ತು. ಆಪೋಸಿಟ್ ಚಾರ್ಜ್ ಆಗಿದ್ರೆ ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್ ಈ ತರ ಇರೋದು ಫಸ್ಟ್ ಪ್ಲೇಟ್ ಇಂದು. ಸೆಕೆಂಡ್ ಪ್ಲೇಟ್ ಇಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್ ಈ ತರ ಇರೋದು. ಅವಾಗ ಟೋಟಲ್ ಫೀಲ್ಡ್ 0 ಆಗ್ತಾ ಇತ್ತು. ಈಗ ನಾನು ಐ ಅಸ್ಯೂಮ್ ದಟ್ ದಿಸ್ ಈಸ್ ನೆಗೆಟಿವ್ ಚಾರ್ಜ್. Okay, so I change the direction of this, right? I take it like this only. So the total field is sigma by 2 epsilon naught plus sigma by 2 epsilon naught, that is sigma by epsilon naught. So option B. ಓಕೆ, ಸೊ ಇದು ಪ್ಯಾರಲಲ್ ಪ್ಲೇಟ್ ಅಂತ ಹೇಳಿರೋದೇ ಇಟ್ ಈಸ್ ಎ ಕೆಪಾಸಿಟರ್ ಓನ್ಲಿ. ನೀವು ಬೇರೆ ಇನ್ನೇನು ಈ ಥರ ಮೊದಲು ಹೇಳಿದ್ನಲ್ಲ ಹಂಗೇನು ಅನ್ಕೊಳಕ್ಕೆ ಹೋಗ್ಬೇಡಿ. ಇದು ಪಾಸಿಟಿವ್, ಇದು ನೆಗೆಟಿವ್ ಅಂದ್ಕೊಂಡೆ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಸರ್ಫೇಸ್ ಡೆನ್ಸಿಟಿ ಆನ್ ದ ಕಾಪರ್ ಸ್ಪಿಯರ್ ಈಸ್ ಸಿಗ್ಮಾ. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಆಕ್ಚುಲಿ ಈ ಸ್ಪಿಯರ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾವು ಬರೆಯೋದು ಹೆಂಗೆ ಗೊತ್ತಾ? E is equal to 1 by 4 pi epsilon naught Q divided by R square ಅಂತ ಬರೀತೀವಿ. ಅಲ್ಲಿ ಇದು 1 by epsilon naught ಅಂತ ಸಪ್ರೇಟ್ ಆಗಿ ಇಟ್ಕೊಂಡು Q by 4 pi R square ಅಂತ ಬರೀಬಹುದು. ಸರಿ, ಯಾಕೆ ಸರ್ ಹಿಂಗ್ ಮಾಡ್ತೀರಾ ನೀವು? ಇಲ್ಲಿ ನಿಲ್ಲಿಸ್ಬೋದಿತ್ತು, ಬಟ್ ಆಪ್ಷನ್ ಇಲ್ವಲ್ಲ. ಅಲ್ಲಿ ಆಪ್ಷನ್ಸ್ ಎಲ್ಲ ಸಿಗ್ಮಾನಲ್ಲಿದೆ ಅಲ್ವಾ, ಅದಕ್ಕೋಸ್ಕರ ಕ್ಯೂನಲ್ಲಿಲ್ಲ, ಅದಕ್ಕೋಸ್ಕರ ಸಿಗ್ಮಾ ಬದರ ಟ್ರೈ ಮಾಡ್ತಾ ಇದ್ದೀನಿ. ಸರಿ ಸರ್, ಆಯಿತು. ದಟ್ ಈಸ್ ಈಕ್ವಲ್ ಟು, ನೋಡಿ ಇವಾಗ 1 by epsilon naught ಹಂಗೆ ಇಟ್ಕೋತೀನಿ, Q ಡಿವೈಡೆಡ್ ಬೈ 4 pi R square. ಏನದು ಸರ್? ಇಟ್ ಈಸ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಸರ್. ಸೊ ದಟ್ ಫಾರ್ ಇಟ್ ಈಸ್ Q by A. ಅಲ್ಲಿಗೆ ಇಷ್ಟನ್ನು ನಾನು ಸಿಗ್ಮಾ ಅಂತ ಬರಿಬೋದಾ? ಸೊ ಇಟ್ ಈಸ್ ಸಿಗ್ಮಾ ಬೈ ಎಪ್ಸಲಾನ್ ನಾಟ್. ಅಂದರೆ ಏನು E is equal to 1 by 4 pi epsilon naught Q by R square ಇದೆಯಾ, ಇದನ್ನು ಹಿಂಗೂ ಬರೀಬಹುದು, ಪ್ರೊವೈಡೆಡ್ ದ ಆಬ್ಜೆಕ್ಟ್ ಈಸ್ ಇನ್ ಸ್ಪೆರಿಕಲ್ ಶೇಪ್. ಸ್ಪಿಯರಿಗೆ ಮಾತ್ರ ನಾವು ಏರಿಯಾನ 4 pi R square ಬರೆಯೋದು. ಸೊ ಆನ್ಸರ್ ಈಸ್ ಸಿ. ವೆಲ್, ಗೋ ಟು ದ ನೆಕ್ಸ್ಟ್ ಕ್ವಶನ್. ವೆಲ್, ಐ ವಿಲ್ erase this. Next question. Force acting on a test charge between the plates of a parallel plate capacitor is F. If one of the plate is removed, then force on the same charge. ನೋಡ್ರಪ್ಪ, ಇಲ್ಲಿ ಒಂದು ಪ್ಲೇಟ್ ಇದೆ, ಇಲ್ಲಿ ಒಂದು ಪ್ಲೇಟ್ ಇದೆ, ಇಲ್ಲಿ ಒಂದು ಟೆಸ್ಟ್ ಚಾರ್ಜ್ ಇದೆ, ಇದ್ರ ಮೇಲೆ ಫೋರ್ಸ್ F.
ನಿಮಗೆಲ್ಲ ಗೊತ್ತು ಎಫ್ ಇಸ್ ಈಕ್ವಲ್ ಟು ಇ ಕ್ಯೂ ಅಂತ. ಇಂದಿನ ಕ್ವಶನ್ ಅಲ್ಲಿ ನಾನು ತೋರಿಸಿದೆ ಇ ಇಸ್ ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್ ಬೈ ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್, ದಟ್ ಈಸ್ ಸಿಗ್ಮಾ ಬೈ ಎಪ್ಸಲಾನ್ ನಾಟ್ ಅಂತ. ಈಗ ನೀವೇನಾದರೂ ಒಂದು ಪ್ಲೇಟನ್ನು ರಿಮೂವ್ ಮಾಡಿದರೆ, ಈ ಪ್ಲೇಟನ್ನು ರಿಮೂವ್ ಮಾಡಿದರೆ ಅವಾಗ ಫೀಲ್ಡ್ ಕಡಿಮೆ ಆಗುತ್ತೆ ಅಲ್ವಾ? ಫೀಲ್ಡ್ ಕಡಿಮೆ ಆದಾಗ ಫೋರ್ಸ್ ಕಡಿಮೆ ಆಗಬೇಕಲ್ವಾ? ಎಸ್ ಸರ್, ಫೀಲ್ಡ್ ಅರ್ಧ ಆಯಿತು, ಹಂಗಾಗಿ ಫೋರ್ಸ್ ಕೂಡ ಹಾಫ್ ಆಯಿತು. ದಟ್ ಈಸ್ ಎಫ್ ಬಿಕಮ್ಸ್ ಎಫ್ ಡಿವೈಡೆಡ್ ಬೈ 2. ಈ ತರ. ಸೊ ಇಲ್ಲೆಲ್ಲನೂ ನಮಗೆ ಎಕ್ಸ್ಟೆಂಡೆಡ್ ಚಾರ್ಜಸ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಬರ್ತಾ ಇದಾವೆ, ದಯವಿಟ್ಟು ಗಮನಿಸ್ತಾ ಹೋಗಿ. ವೆಲ್, ಲೆಟ್ ಮಿ ಪ್ರೊಸೀಡ್ ಫರ್ದರ್. ನೆಕ್ಸ್ಟ್ ಕ್ವಶನ್, ಎ ಸೆಮಿ ಸರ್ಕ್ಯುಲರ್ ಆರ್ಕ್ ಆಫ್ ರೇಡಿಯಸ್ ಸಿಗ್ಮಾ is charged uniformly and the charge per unit length is lambda. ಅಂದ್ರೆ lambda is nothing but charge density. ಅದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್. ಗಮನಿಸಿ, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಸ್ಟ್ರೈಟ್ ವೈರ್ ಅನ್ನ ತಗೊಂಡಿದ್ದಾರೆ, ಆಮೇಲೆ ಈ ಸ್ಟ್ರೈಟ್ ವೈರ್ ಅನ್ನ ಹಿಂಗೆ ಬೆಂಡ್ ಮಾಡಿದ್ದಾರೆ, ಆರ್ಕ್ ತರ ಬೆಂಡ್ ಮಾಡಿದ್ದಾರೆ. ಏನು ಚೇಂಜಸ್ ಆಗೋದಿಲ್ಲ. ಈಗ ಹಿಂಗಿರೋದನ್ನ ಓಕೆ ಈ ತರನೇ ಬೆಂಡ್ ಮಾಡೋಣ, ತಡಿಯಪ್ಪ, ಹೀಗೆ ಬೆಂಡ್ ಮಾಡೋಣ. ಸೊ ಇದನ್ನ ಆರ್ಕ್ ಅನ್ನ ಬೆಂಡ್ ಮಾಡಿದ್ದಾರೆ. ಈಗ ಈ ಪಾಯಿಂಟ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತು, ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 4 ಪೈ ಎಪ್ಸಲಾನ್ ನಾಟ್ ಆರ್ ಅಂತ. ಈಗ ಇದನ್ನ ನೀನು ಹಿಂಗೆ ಬೆಂಡ್ ಮಾಡಿದರೆ ಆ ಜಾಗ ಏನು ಚೇಂಜ್ ಆಗಲ್ವಲ್ಲ, ಅದು ಹಾಗೇನೆ ಉಳ್ಕೊಂಡಿರುತ್ತೆ ಅಲ್ವಾ? ಹಾಗಾಗಿ ಸರಿ 2 ಪೈ, 4 ಪೈ ಅಲ್ಲ 2 ಪೈ, ಹಾಗಾಗಿ ಫೀಲ್ಡ್ ಅಷ್ಟೇ ಇರಬೇಕು. ಅಂದ್ರೆ ಈಗ ಸ್ಟ್ರೈಟ್ ಆಗಿದ್ದನ್ನ ನೀನು ಈ ಸ್ಟ್ರೈಟ್ ಆಗಿದ್ದನ್ನ ಬೆಂಡ್ ಮಾಡಿದೀಯಾ, ಪಾಯಿಂಟ್ ಅನ್ನ ಚೇಂಜ್ ಮಾಡಿಲ್ಲ, ಡಿಸ್ಟೆನ್ಸ್ ಅಷ್ಟೇ ಉಳ್ಕೊಂಡಿದೆ. ದೇರ್ಫೋರ್ ಇಟ್ ಈಸ್ ಲ್ಯಾಂಬ್ಡಾ ಡಿವೈಡೆಡ್ ಬೈ 2 ಪೈ ಎಪ್ಸಲಾನ್ ನಾಟ್ ಆರ್, ಆರ್ ಅಥವಾ ಎ. ವೆಲ್, ನೆಕ್ಸ್ಟ್ ಕ್ವಶನ್, 3 infinitely long charge sheets are placed as shown. ಇಲ್ಲಿ 3 ಶೀಟ್ಗಳನ್ನ ಇಟ್ಟಿದ್ದಾರೆ. 3 ಶೀಟ್, ಇದೊಂದು ಶೀಟ್, ಅದ್ರ ಮೇಲೆ ಇನ್ನೊಂದು ಶೀಟ್, ಅದ್ರ ಮೇಲೆ ಇನ್ನೊಂದು ಶೀಟ್, 3 ಶೀಟ್ಸ್ ಅನ್ನ ಇಟ್ಟಿದ್ದಾರೆ. ಒಂದ್ರ ಮೇಲೆ ಸಿಗ್ಮಾ ಅಂತ ಚಾರ್ಜ್ ಡೆನ್ಸಿಟಿ ಇದೆ, ಇನ್ನೊಂದ್ರ ಮೇಲೆ -2 ಸಿಗ್ಮಾ, ಇನ್ನೊಂದ್ರ ಮೇಲೆ ಮೈನಸ್ ಸಿಗ್ಮಾ. ಈಗ ಎಲ್ಲೋ ಒಂದ್ ಕಡೆ ಫೀಲ್ಡ್ ಅನ್ನ ಕೇಳಿದ್ದಾರೆ, ಇಲ್ಲೆಲ್ಲೋ ಒಂದ್ ಕಡೆ ಫೀಲ್ಡ್ ಅನ್ನ ಕೇಳಿದ್ದಾರೆ, ಎಷ್ಟಿರಬಹುದು ಅಂತ. ನಿಮಗೆಲ್ಲ ಗೊತ್ತು, ಡ್ಯೂ ಟು ಶೀಟ್ ಇಟ್ ಈಸ್ ಸಿಗ್ಮಾ ಬೈ ಚಾರ್ಜ್ ಡೆನ್ಸಿಟಿ ಡಿವೈಡೆಡ್ ಬೈ ಏನು, ಎಪ್ಸಲಾನ್ ನಾಟ್. ಈಗ ಇಲ್ಲಿ 3 ಶೀಟಿನ ಚಾರ್ಜ್ ಡೆನ್ಸಿಟಿನ ಟೋಟಲ್ ಮಾಡ್ಕೊಳ್ಳಿ. ಸಿಗ್ಮಾ -2 ಸಿಗ್ಮಾ -2 ಸಿಗ್ಮಾ ಎಷ್ಟಾಯಿತು? ಇಟ್ ಈಸ್ ಸಿಗ್ಮಾ ಟೋಟಲ್ ಚಾರ್ಜ್ ಡೆನ್ಸಿಟಿ, ಸಿಗ್ಮಾ ಟೋಟಲ್, ಸಿಗ್ಮಾ ಟೋಟಲ್ ಅಂತ, ಸಿಗ್ಮಾ ಟೋಟಲ್ ಅನ್ನ ಬರ್ಕೊಂಡ್ಬಿಡ್ತೀನಿ ನಾನು. ಸಿಗ್ಮಾ ಟೋಟಲ್ ಈಸ್ ಈಕ್ವಲ್ ಟು ಸಿಗ್ಮಾ -2 ಸಿಗ್ಮಾ -2 ಸಿಗ್ಮಾ, ದಟ್ ಈಸ್ -2 ಸಿಗ್ಮಾನೇ ಆಯಿತು. ದೇರ್ಫೋರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ಸಿಗ್ಮಾ ಟೋಟಲ್ ಡಿವೈಡೆಡ್ ಬೈ ಎಪ್ಸಲಾನ್ ನಾಟ್, ದಟ್ ಈಸ್ -2 ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಲಾನ್ ನಾಟ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಈ ತರ ಇನ್ನೂ ಸಾಕಷ್ಟು ಕ್ವಶನ್ಸ್ ಇದೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಇವನ್ನೆಲ್ಲ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಬಹುಶಃ ಇದು ಒಂದು ವಿಡಿಯೋ ಅಥವಾ 2 ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ನೀವೇನ್ ಮಾಡಿ, ಇಷ್ಟು ವಿಡಿಯೋಸ್ ಅನ್ನ ಇನ್ನೊಂದ್ಸತಿ ಅತಿ ಸ್ಟ್ರೆಚ್ ನೋಡ್ಬಿಡಿ. ಅತಿ ಸ್ಟ್ರೆಚ್ ಅಂತಂದ್ರೆ ಒಂದು ದಿನದಲ್ಲಿ ಎಲ್ಲಾ ವಿಡಿಯೋಸ್ ಅನ್ನು ನೋಡ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ವಿತ್ ಮೀ. ಥ್ಯಾಂಕ್ ಯು ವೆರಿ ಮಚ್.